ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರುತ್ತಾ ಯತ್ನಾಳ್ ಸಿಎಂ ಕುರ್ಚಿ ಹೇಳಿಕೆ. ಸಿಎಂ ಕುರ್ಚಿಗಾಗಿ ಬಿಜೆಪಿಯಲ್ಲಿ ಸಾವಿರಾರು ಕೋಟಿ ವಹಿವಾಟಾಗಿತ್ತು. ನೋಡಿ, ಯತ್ನಾಳ್ ಈ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಪಕ್ಷದ ನಾಯಕರ ವಿರುದ್ಧವೇ. ನಮ್ಮಲ್ಲಿ ಸಿಎಂ ಆಗಬೇಕು ಅಂತ ಹೇಳಿದ್ರೆ 2,500 ಕೋಟಿ ಕೊಟ್ಟರೆ ಮುಗಿತ್ರಿ, ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಇದೇ ಯತ್ನಾಳ್ ಹೇಳಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಸಿಕ್ಕಿತ್ತು ಕಾಂಗ್ರೆಸ್ನವ್ರಿಗೆ. ಅದನ್ನೇ ಹಿಡ್ಕೊಂಡು ವಾಗ್ದಾಳಿ ನಡೆಸ್ತಾ ಇದ್ರು. ಈಗ ಮತ್ತೆ ಅದಕ್ಕೆ ಮರುಜೀವ ಬರೋಂಗೆ ಕಾಣಿಸ್ತಾ ಇದೆ. ಯತ್ನಾಳ್ ಈ ಬಗ್ಗೆ ಸಾಕ್ಷಿ ಕೊಟ್ಟರೆ ನಾವು ಅದನ್ನ ತನಿಖೆ ಮಾಡಿಸ್ತೇವೆ. ತಮ್ಮ ಹೇಳಿಕೆಯನ್ನ ಸಾಬೀತುಪಡಿಸಲು ಯತ್ನಾಳ್ರಿಂದ ಮಾತ್ರ ಸಾಧ್ಯ. ಅವರೇ ಹೇಳಿಕೆ ಕೊಟ್ಟಿದ್ದು, ಅವರೇ ಸಾಬೀತು ಮಾಡಬೇಕು. ಶಾಸಕ ಯತ್ನಾಳ್ ಮೊದಲು ಈ ಬಗ್ಗೆ ಸಾಕ್ಷಿಯನ್ನ ಕೊಡ್ಲಿ, ನಂತರ ಯಾವ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕು ಅಂತ ನಿರ್ಧಾರ ಮಾಡ್ತೀವಿ ಅನ್ನೋದು ಸಚಿವ ಮಹದೇವಪ್ಪನವರ ಹೇಳಿಕೆಯಾಗಿದೆ. ಎಲ್ಲ ಆರೋಪಗಳನ್ನು ಸಾಕ್ಷೀಕರಿಸುವಂಥ ಶಕ್ತಿ ಸಾಮರ್ಥ್ಯ ಇರೋದು ಯತ್ನಾಳ್ ಅವ್ರಿಗೆ. ಅವ್ರು ಕೇಳಿಬಿಟ್ರೆ ಎಲ್ಲ ವಿವರಿಸ್ಬಿಡ್ತಾರೆ ಅಂತ ಕಾಡುತ್ತೆ. ತನಿಖಾ ಏಜೆನ್ಸಿಗಳಿದ್ದಾವೆ, ಅವ್ರು ಏನು ಸಾಕ್ಷಿ ಕೊಟ್ಟರೆ ನ್ಯಾಚುರಲಿ ಆ ತನಿಖಾ ಏಜೆನ್ಸಿಗಳು ಸ್ಥಾಪನೆ ಮಾಡಿರೋದೇ ತನಿಖೆ ಮಾಡೋದಕ್ಕೆ. ದೇ ಆರ್ ಫ್ರೀ. ಈ ಓಪನ್ ಅಂತ ಹೇಳಿ ರಾಜಕೀಯ ದ್ವೇಷದಿಂದ ಏನು ಮಾಡ್ತಾವಲ್ಲ, ಎಲ್ಲೆಲ್ಲಿ ದಾಖಲಾತಿಗಳು ದೂರುಗಳು ಆ ಥರ ಇದ್ದಾವೆ, ಆ ದಾಖಲಾತಿ ದೂರಿನ ಆಧಾರದ ಪರಿಶೀಲನೆಗಳನ್ನು ಮಾಡಿ ತನಿಖೆಗೆ ಯೋಗ್ಯತೆ ಅನ್ನೋದು ಒಂದು ಸರ್ಕಾರವಾಗಿ ನಿರ್ಧಾರ ಮಾಡುತ್ತೆ. ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಿಸ್ಬೇಕು ಅಂತ ಯಾರೋ ವ್ಯಕ್ತಿಗಳು ಬಯಸಿದ್ರೆ ತನಿಖಾ ಸಂಸ್ಥೆಗಳಿದೆ, ಅದಕ್ಕೆ ಸ್ಥಾಪನೆ ಮಾಡಿದ್ದೇವೆ. ದೇ ಆರ್ ಫ್ರೀ ಟು ಗೋ ಬಿಫೋರ್ ಎನ್ಕ್ವೈರಿ ಕಮಿಷನ್ಸ್. ಆ ಎಲ್ಲ ಆರೋಪಗಳನ್ನು ಸಾಕ್ಷೀಕರಿಸುವಂಥ ಶಕ್ತಿ ಸಾಮರ್ಥ್ಯ ಇರೋದು ಯತ್ನಾಳ್ ಅವ್ರಿಗೆ. ಅವ್ರು ಕೇಳಿಬಿಟ್ರೆ ಎಲ್ಲ ವಿವರಿಸ್ಬಿಡ್ತಾರೆ ಅಂತ ಕಾಡುತ್ತೆ. ತನಿಖಾ ಏಜೆನ್ಸಿಗಳಿದ್ದಾವೆ, ಅವ್ರು ಏನು ಸಾಕ್ಷಿ ಕೊಟ್ಟರೆ ನ್ಯಾಚುರಲಿ ಆ ತನಿಖಾ ಏಜೆನ್ಸಿಗಳು ಸ್ಥಾಪನೆ ಮಾಡಿರೋದೇ ತನಿಖೆ ಮಾಡೋದಕ್ಕೆ. ದೇ ಆರ್ ಫ್ರೀ. ಈ ಓಪನ್ ಅಂತ ಹೇಳಿ ರಾಜಕೀಯ ದ್ವೇಷದಿಂದ ಏನು ಮಾಡ್ತಾವಲ್ಲ, ಎಲ್ಲೆಲ್ಲಿ ದಾಖಲಾತಿಗಳು ದೂರುಗಳು ಆ ಥರ ಇದ್ದಾವೆ, ಆ ದಾಖಲಾತಿ ದೂರಿನ ಆಧಾರದ ಪರಿಶೀಲನೆಗಳನ್ನು ಮಾಡಿ ತನಿಖೆಗೆ ಯೋಗ್ಯತೆ ಅನ್ನೋದು ಒಂದು ಸರ್ಕಾರವಾಗಿ ನಿರ್ಧಾರ ಮಾಡುತ್ತೆ. ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಿಸ್ಬೇಕು ಅಂತ ಯಾರೋ ವ್ಯಕ್ತಿಗಳು ಬಯಸಿದ್ರೆ ತನಿಖಾ ಸಂಸ್ಥೆಗಳಿದೆ, ಅದಕ್ಕೆ ಸ್ಥಾಪನೆ ಮಾಡಿದ್ದೇವೆ. ದೇ ಆರ್ ಫ್ರೀ ಟು ಗೋ ಬಿಫೋರ್ ಎನ್ಕ್ವೈರಿ ಕಮಿಷನ್ಸ್. ಆ ಎಲ್ಲ ಆರೋಪಗಳು